ಲೋಕಸಭಾ ಚುನಾವಣಾ ಸಮಯದಲ್ಲಿ ಸುಮಲತಾ ಹೇಳ್ತಾ ಇದ್ದ ಮಾತು ಏನು ಅಂತ ಅಂದ್ರೆ ಸ್ವಾಭಿಮಾನ ಸ್ವಾಭಿಮಾನ. ತಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಅದೇ ಕುಟುಂಬಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿಬಿಟ್ರು. ಹಾಗಾದ್ರೆ ಸುಮಲತಾ ಅವರ ಸ್ವಾಭಿಮಾನ ಎಲ್ಲೋಯ್ತು? ರಾಜಕಾರಣ ಅಂದ್ರೆ ಹಾಗೆ ಅಲ್ವಾ? ಇಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಅದೇ ರೀತಿ ಶಾಶ್ವತ ಶತ್ರುಗಳು ಅಲ್ಲ. ಇದೇ ಸುಮಲತಾ ಹಾಗೂ ಕುಮಾರಸ್ವಾಮಿ ಅವರ ಸಂಬಂಧ ಹೇಗಿತ್ತು ಹೇಳಿ? ಮಂಡ್ಯದ ಸೊಸೆ ಅಂತಿದ್ದವರು ಹಾಸನದ ಗಂಡಿಗೆ ಮಂಡ್ಯವನ್ನ ಒಪ್ಪಿಸ್ಬಿಟ್ಟಿದ್ದಾರೆ. ಸ್ವತಃ ದೇವೇಗೌಡರ ಕುಟುಂಬದ ಸದಸ್ಯರೇ ಸುಮಲತಾ ಅವರನ್ನ ಹೀಯಾಳಿಸಿದ್ರು. ಸುಮಲತಾ ಆವತ್ತು ತೋರಿಸಿದ ಸ್ವಾಭಿಮಾನ ಇವತ್ತು ಕಿಂಚಿತ್ತಾದ್ರೂ ಇದ್ರೆ ಅವರು ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತಾ ಇರಲಿಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸೌಮ್ಯ ರಾಮನಗರ. ಕಳೆದ ಲೋಕಸಭಾ ಚುನಾವಣಾ ಸಮಯದಲ್ಲಿ ಸುಮಲತಾ ಹೇಳ್ತಾ ಇದ್ದ ಮಾತು ಏನು ಅಂತ ಅಂದ್ರೆ ಸ್ವಾಭಿಮಾನ ಸ್ವಾಭಿಮಾನ. ಆದ್ರೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ ಜೊತೆ ಸಖ್ಯ ಬೆಳೆಸಿಬಿಟ್ರು. ತಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಅದೇ ಕುಟುಂಬಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿಬಿಟ್ರು. ಹಾಗಾದ್ರೆ ಸುಮಲತಾ ಅವರ ಸ್ವಾಭಿಮಾನ ಎಲ್ಲೋಯ್ತು? ಈ ಪ್ರಶ್ನೆಯನ್ನ ಮಂಡ್ಯದಲ್ಲಿ ಸ್ವಾಭಿಮಾನಿ ಜನ ಕೇಳ್ತಿದ್ದಾರೆ. ರಾಜಕಾರಣ ಅಂದ್ರೆ ಹಾಗೆ ಅಲ್ವಾ? ಇಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಅದೇ ರೀತಿ ಶಾಶ್ವತ ಶತ್ರುಗಳು ಅಲ್ಲ. ಇಲ್ಲೇನಿದ್ರು ಅಧಿಕಾರ ಇರುವ ಕಡೆ ತುರ್ಕೊಳ್ಳೋದು. ಆ ವಿಚಾರ ಬಿಡಿ. ಕಳೆದ ಲೋಕಸಭಾ ಚುನಾವಣಾ ಸಮಯದಲ್ಲಿ ಇದೇ ಸುಮಲತಾ ಹಾಗೂ ಕುಮಾರಸ್ವಾಮಿ ಅವರ ಸಂಬಂಧ ಹೇಗಿತ್ತು ಹೇಳಿ? ಅದನ್ನ ನೋಡಿದ್ರೆ ಇವ್ರು ಇನ್ಯಾವತ್ತೂ ಒಬ್ಬರ ಮುಖ ಮತ್ತೊಬ್ರು ನೋಡೋದೇ ಇಲ್ವೇನೋ ಅನ್ನುವಂತಿತ್ತು. ಅದರಲ್ಲೂ ಮಂಡ್ಯದ ಜನ ನೋಡ್ರಿ ಆ ಹೆಣ್ಣು ಮಗಳ ಸ್ವಾಭಿಮಾನವನ್ನ ಅಂತ ಕೊಂಡಾಡಿದ್ರು. ಆದ್ರೆ ಈಗ ನೋಡಿ, ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಮಂಡ್ಯ ಕ್ಷೇತ್ರ ಜೆಡಿಎಸ್ನ ಪಾಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಟಿಕೆಟ್ ಬಯಸಿದ್ದ ಸಂಸದೆ ಇದೇ ಸುಮಲತಾ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ. ನಾನು ಸ್ವಾಭಿಮಾನಿ ಹೆಣ್ಣು, ಸ್ವಾಭಿಮಾನಕ್ಕೆ ಹೆಸರಾಗಿರುವ ಮಂಡ್ಯದ ಸೊಸೆ ಅಂತಿದ್ದವರು ಹಾಸನದ ಗಂಡಿಗೆ ಮಂಡ್ಯವನ್ನ ಒಪ್ಪಿಸ್ಬಿಟ್ಟಿದ್ದಾರೆ. ಆವತ್ತು ಜೆಡಿಎಸ್ ಪಕ್ಷದ ನಾಯಕರ ಮಾತಿರ್ಲಿ, ಕಾರ್ಯಕರ್ತರನ್ನು ಬಿಡಿ, ಸ್ವತಃ ದೇವೇಗೌಡರ ಕುಟುಂಬದ ಸದಸ್ಯರೇ ಸುಮಲತಾ ಅವರನ್ನ ಹೀಯಾಳಿಸಿದ್ರು. ತೀರಾ ವೈಯಕ್ತಿಕವಾಗಿಯೂ ಮಾತನಾಡಿದ್ರು. ಅದರಲ್ಲೂ ಮಾಜಿ ಸಚಿವ ರೇವಣ್ಣ ಹೇಳಿದ್ದ ಮಾತಂತೂ ಯಾರು ಒಪ್ಪುವಂತೆ ಇರಲಿಲ್ಲ. ಗಂಡ ಸತ್ತು ತಿಂಗಳಾಗಿಲ್ಲ, ಈಕೆಗೆ ಯಾಕೆ ಬೇಕು ರಾಜಕಾರಣ ಅಂದಿದ್ರು. ಆಗ ಇದೇ ಸ್ವಾಭಿಮಾನಿ ಸುಮಲತಾ ಕೆರಳಿ ಕೆಂಡವಾಗಿದ್ರು. ಇನ್ನು ಕುಮಾರಸ್ವಾಮಿ ಕೂಡ ಸುಮ್ಮನೆ ಇರಲಿಲ್ಲ. ಅಂಬರೀಷ್ ಅವರ ಅಂತ್ಯಕ್ರಿಯೆ ಬಗ್ಗೆ ವ್ಯಂಗ್ಯದ ಮಾತುಗಳನ್ನ ಆಡಿದ್ರು. ನಾಯಕರೇ ಹೀಗೆ ಮಾತನಾಡುವಾಗ ಬೇರೆಯವರು ಸುಮ್ಮನೆ ಇರ್ತಾರಾ ಹೇಳಿ? ಆಳಿಗೊಂದು ಕಲ್ಲು ಅನ್ನುವಂತೆ ಮಾತನಾಡಿದ್ರು. ಮಾಜಿ ಸಂಸದ ಶಿವರಾಮೇಗೌಡ ಅವರಂತೂ ಜಾತಿ ಹೆಸರೇಳಿಕೊಂಡು ನಿಂದಿಸಿದ್ರು. ನೋಡ್ರಿ, ಸುಮಲತಾ ಇದ್ದಾಳಲ್ಲ, ಆಕೆ ಗೌಡ್ತಿಯಲ್ಲ ಕಣ್ರಿ, ನಾಯ್ಡು. ಗೌಡರಿರೋ ಮಂಡ್ಯವನ್ನ ನಾಯ್ಡುಮಯ್ಯ ಮಾಡೋಕೆ ನಾವು ಬಿಡಬಾರ್ದು ಅಂತ ಹೇಳಿದ್ರು. ಪಕ್ಷದ ಸ್ಥಳೀಯ ಮುಖಂಡರು ಸುಮಲತಾ ಅವರನ್ನ ಅವಾಚ್ಯವಾಗಿ ನಿಂದಿಸಿದ್ರು. ಅದೆಲ್ಲವೂ ಸುಮಲತಾ ಅವರಿಗೆ ಪಾಸಿಟಿವ್ ಆಗಿತ್ತು. ಇವರೆಲ್ಲ ನನ್ನ ಸ್ವಾಭಿಮಾನವನ್ನ ಕೆಣಕ್ತಾ ಇದ್ದಾರೆ, ಆದರೆ ಯಾವುದೇ ಕಾರಣಕ್ಕೂ ನಾನು ಎಂದಿಗೂ ಅದನ್ನ ಬಿಟ್ಟು ಕೊಡಲಾರೆ ಅಂತ ಹೇಳಿದ್ರು. ಅದೇ ಸ್ವಾಭಿಮಾನದ ದಾಳ ಉರುಳಿಸಿದ್ರು. ಜೆಡಿಎಸ್ ನಾಯಕರ ಹರಕು ಬಾಯಿಯ ವಾಚಾಳಿತನ ಮತ್ತು ಸ್ವಾಭಿಮಾನದ ದಾಳ ಸುಮಲತಾಗೆ ಗೆಲುವನ್ನ ತಂದುಕೊಟ್ಟಿತು. ನೋಡಿ ಈಗೇನಾಯ್ತು ಅಂತ. ತಮ್ಮನ್ನ ಬಾಯಿಗೆ ಬಂದಂತೆ ಮಾತನಾಡಿದ ಇದೇ ಕುಮಾರಸ್ವಾಮಿ ಅವರ ಮುಂದೆ ತಮ್ಮ ಸ್ವಾಭಿಮಾನವನ್ನ ಬದಿಗೊತ್ತಿ ಅವರಿಗೆ ಜೈ ಎಂದಿದ್ದಾರೆ. ಕುಮಾರಸ್ವಾಮಿ ಸುಮಲತಾ ಅವರ ಮನೆಗೆ ಬಂದು ಬೆಂಬಲ ಕೇಳ್ತಾ ಇದ್ದಂತೆ ಅಸ್ತು ಅಂದ್ಬಿಟ್ರು. ಸಾಲದಕ್ಕೆ ಕೇಸರಿ ಶಾಲ್ ಹೊತ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಹಲವಾರು ಇರಬಹುದು. ಒಂದು, ತಮ್ಮ ಮುಂದಿನ ರಾಜಕೀಯ ಭವಿಷ್ಯ. ಕುಮಾರಸ್ವಾಮಿ ಹಾಗೂ ಬಿಜೆಪಿ ಹೈಕಮಾಂಡ್ ಮುಂದಿನ ದಿನದಲ್ಲಿ ತಮಗೆ ಉತ್ತಮ ಸ್ಥಾನಮಾನ ನೀಡ್ತೀವಿ ಅಂತ ಕೊಟ್ಟಿರುವಂತಹ ವಾಗ್ದಾನ. ಜೊತೆಗೆ ಕುಮಾರಸ್ವಾಮಿ ತಮ್ಮ ಮಗನಿಗೆ ರಾಜಕೀಯ ಭವಿಷ್ಯ ರೂಪಿಸ್ತೀನಿ ಅಂತ ಹೇಳಿರೋದು. ಇಲ್ಲಿ ಒಂದು ವಿಚಾರ ಅಂತ ಅಂದ್ರೆ ಈ ಎಲ್ಲ ಕಾರಣಗಳಿಂದ ಸುಮಲತಾ ತಮ್ಮ ಸ್ವಾಭಿಮಾನವನ್ನ ಮರ್ತ್ಬಿಟ್ರ ಅನ್ನುವ ಮಾತುಗಳು ಮಂಡ್ಯದ ತುಂಬಾ ಕೇಳ್ಬರ್ತಾ ಇದೆ. ಇದೆಲ್ಲದರ ನಡುವೆ ಸುಮಲತಾ ಅವರ ಸ್ವಾಭಿಮಾನಕ್ಕೆ ಮನಸೋತು ಮತ ಹಾಕ್ತವರು ಈಗ ಅವರ ವಿರುದ್ಧ ಅಸಮಾಧಾನಗೊಂಡಿರೋದಂತೂ ಸತ್ಯ. ಅಲ್ಲ, ಇದೇ ಸುಮಲತಾ ಅವತ್ತು ಸ್ವಾಭಿಮಾನ ಮಾರ್ಕೊಂಡು ಯಾರ ಮುಂದೆಯೂ ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ಯಾವುದಾದ್ರೂ ಒಂದು ಸ್ಥಾನ ಕೊಡಲಿದೆ ಅಂತ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟಿರೋದು ಸರಿಯೇ?
ಇದು ಹೇಗೆ ಸ್ವಾಭಿಮಾನ ಉಳ್ಕೊಂಡಂತೆ ಆಯಿತು ಅಂತ ಜನ ಕೇಳ್ತಿದ್ದಾರೆ. ಇದರ ಜೊತೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಒಂದು ವೇಳೆ ಕಳೆದ ಚುನಾವಣಾ ಸಮಯದಲ್ಲಿ ಸುಮಲತಾಗೆ ಒಳಗೊಳಗೆ ಸಹಕಾರ ನೀಡದೇ ಇದ್ದಿದ್ರೆ ಅವರ ರಾಜಕೀಯ ಭವಿಷ್ಯ ಅವತ್ತೇ ಕೊನೆಯಾಗ್ತಾ ಇತ್ತು. ಹೀಗೆ ಸಹಕಾರ ನೀಡಿದ ಕಾಂಗ್ರೆಸ್ ಪಕ್ಷವನ್ನು ಮರೆತು ಬಿಜೆಪಿ ಸೇರಿ ಜೆಡಿಎಸ್ಗೆ ಬೆಂಬಲ ಕೊಟ್ಟಿದ್ದಾರೆ. ಸುಮಲತಾ ಅವರಿಗೆ ಕಿಂಚಿತ್ತಾದರೂ ಸ್ವಾಭಿಮಾನ ಇದ್ರೆ ತಮಗೆ ತುಚ್ಛವಾಗಿ ನಿಂದಿಸಿದ್ದ, ಅವಮಾನ ಮಾಡಿದ್ದ ಜೆಡಿಎಸ್ಗೆ ಬೆಂಬಲ ಕೊಡ್ತಾ ಇರಲಿಲ್ಲ. ಅವರ ವಿರುದ್ಧ ನಿಲ್ಲಬೇಕಿತ್ತು. ಆದರೆ ತಮಗಾದ ಅವಮಾನವನ್ನ ಮರೆತು ಜೆಡಿಎಸ್ ಜೊತೆ ನಿಲ್ಲುವುದು ಅವರ ಸ್ವಾಭಿಮಾನ ಏನು ಅನ್ನೋದನ್ನ ತೋರಿಸುತ್ತೆ ಅಂತ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಲತಾ ಆವತ್ತು ತೋರಿಸಿದ ಸ್ವಾಭಿಮಾನ ಇವತ್ತು ಕಿಂಚಿತ್ತಾದ್ರೂ ಇದ್ರೆ ಅವರು ಕುಮಾರಸ್ವಾಮಿ ಅವರನ್ನ ಬೆಂಬಲಿಸ್ತಾ ಇರಲಿಲ್ಲ. ಅಲ್ಲದೆ ಅಷ್ಟೊಂದು ತುಚ್ಛವಾಗಿ ನಿಂದಿಸಿದ್ದ, ಅವಮಾನ ಮಾಡಿದ ಜೆಡಿಎಸ್ಗೆ ಬೆಂಬಲ ಕೊಡ್ತಾ ಇರಲಿಲ್ಲ. ಬದಲಿಗೆ ತಮಗಾದ ಅವಮಾನಕ್ಕೆ ಈಗಲೂ ಸೇಡು ತೀರಿಸಿಕೊಳ್ತಾ ಇದ್ರು. ಆದರೆ ಅವರ ಸ್ವಾಭಿಮಾನ ಕೇವಲ ಚುನಾವಣೆಗಷ್ಟೇ ಮೀಸಲಾಗಿತ್ತು. ಈಗ ಅದನ್ನ ಮರ್ತಿದ್ದಾರೆ ಅಂತ ಮಂಡ್ಯದ ಜನ ಮಾತನಾಡ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮ್ಗಾಗಿ ನಿಮ್ಗೋಸ್ಕರ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.